ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಮಾಡಿರ್ತೀರ, ಬಟ್ ಬೇರೆ ಬೇರೆ ಸ್ಟೈಲಲ್ಲಿ ಮಾಡಿರ್ತೀರ. ಈ ರೀತಿ ಮಾಡಿದ್ರೆ ಇದನ್ನು ಯಾರು ಇಷ್ಟಪಡಲ್ಲೋ ಅವರನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು 4 ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನಾನು ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ ರೀ. 7 ರಿಂದ 8 ಒಣ ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ರೀ. ನೀವು ಯಾವುದೇ ಥರದ ಮೆಣಸಿನ್ಕಾಯನ್ನು ತೊಗೋಬೋದು, ಗುಂಟ್ಲೂರು ಮೆಣಸಿನ್ಕಾಯನ್ನು ತೊಗೋಬೋದು ರೀ. ಈಗ ಒಂದು ಕಡಾಯಿಗೆ 2 ಗ್ಲಾಸ್ ಆಗಷ್ಟು ನೀರನ್ನು ಕುದಿಯಾಕಿಟ್ಟಿದ್ದೀನಿ ರೀ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಈ ಹಾಗಲಕಾಯಿಗಳನ್ನು ಹಾಕ್ತಾಯಿದ್ದೀನಿ ರೀ. ಈ ಮೆಣಸಿಕಾಯನ್ನು ಇದರಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ರೀ. ಸ್ವಲ್ಪ ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕ್ತಾ ಇದ್ದೀನಿ ರೀ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಕುದ್ಮೇಲೆ ಹಾಗಲಕಾಯಿ ಕಲರ್ ಚೇಂಜ್ ಆಗಬಾರ್ದು, ಅದೇ ಕಲರ್ ಉಳಿಯೋ ಸಲುವಾಗಿ ಇದನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು 5 ನಿಮಿಷ ಕುದಿಸೋಣ ರೀ. ನೋಡಿರಿ, ಈಗ ಇದು ಕುದ್ದದ. ನಾನು ಇದನ್ನು ಬೇರೆ ಪ್ಲೇಟಿಗೆ ತಕ್ಕೋತಾ ಇದ್ದೀನಿ. ಈಗ ಇದು ಒಂದು 40% ಕುಕ್ ಆಗಿರ್ತದೆ ರೀ. ಈ ರೀತಿ ಕುದಿಸೋದ್ರಿಂದ ಇದರ ಕಹಿ ಅಂಶನೂ ಕಡಿಮೆ ಆಗ್ತದೆ ರೀ. ಇದನ್ನು ಈಗ ಸ್ವಲ್ಪ ಆರ್ಲಕ್ಕೆ ಬಿಡ್ತಿದ್ದೀನಿ ರೀ. ಒಂದು 12 ರಿಂದ 15 ಬೆಳ್ಳುಳ್ಳಿ ಹೆಸರುಗಳನ್ನು ನಾನು ಸುಲಿದು ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ಗೆ ಆ ಕುದ್ದಿರುವಂಥ ಮೆಣಸಿಕಾಯನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ತೀನಿ ರೀ. ತುಂಬ ಫೈನ್ ಬೇಡ್ರಿ, ತರಿಯಾಗಿ ಗ್ರೈಂಡ್ ಮಾಡಿದ್ರೆ ಸಾಕ್ರಿ. ನೋಡಿರಿ, ನಾನು ಈ ಥರ ತರಿ ಆಗಿ ಗ್ರೈಂಡ್ ಮಾಡೀನಿ. ಇವನ್ನ ಹಾಗಲಕಾಯಿ ಆರಿದ ಮೇಲೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ನೀವು ಇದನ್ನು ಯಾವ ಶೇಪಕ್ಕಾದ್ರೂ ಕಟ್ ಮಾಡ್ಕೋಬೋದು. ಇದು ಮೊದಲೇ ಕುದಿಸಿರೋದ್ರಿಂದ ಆಲ್ರೆಡಿನೇ ಸ್ವಲ್ಪ ಸಾಫ್ಟ್ ಆಗಿರ್ತದೆ ರೀ. ನಾನು ಎಲ್ಲ ಬೀಜವನ್ನು ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ಈಗ ಒಂದು ಕಡಾಯಿಗೆ ಇವನ್ನ ಹಾಕ್ಕೊಂಡು 1 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಇದನ್ನು ಹುರಿತೀನಿ ರೀ. ಇದು ಹುರಿಲಿಲ್ಲ ಅಂದರೂ ನಡೀತದೆ, ನೀವು ಡೈರೆಕ್ಟು ಮಾಡ್ಬೋದು. ಹುರಿದು ಮಾಡೋದ್ರಿಂದ ಈ ಪಲ್ಯ ಟೇಸ್ಟು ತುಂಬ ಚೆನ್ನಾಗಿರ್ತದೆ ರೀ. ಗ್ಯಾಸ ಹೈ ಫ್ಲೇಮ್ನಾಗೆ ಇರಲಿ ರೀ. ನೋಡಿರಿ, ಈ ಥರ ಮೇಲೆ ಕಪ್ ಸ್ವಲ್ಪ ಡಾಟ್ ಬಂದ್ರೆ ಸಾಕ್ರಿ. ಹುರಿದು ಮಾಡೋದ್ರಿಂದ ಈ ಪಲ್ಯ ತುಂಬಾ ಟೇಸ್ಟಿ ಆಗ್ತದೆ ರೀ. ಈಗ ನಾನು ಇದೇ ಕಡಾಯಿಗೆ 2 ಸ್ಪೂನು ಆಯಿಲು, ಅರ್ಧ ಸ್ಪೂನ್ ಆಗಷ್ಟು ಮೆಂತ್ಯಕಾಳು, ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಇಂಗು. ಇದು ಫ್ಲೇವರ್ ಟೇಸ್ಟ್ ಎರಡೂ ತುಂಬ ಚೆನ್ನಾಗಿ ಕೊಡ್ತದೆ ರೀ. ಇದಕ್ಕೆ ನೀವು ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಬೋದು ರೀ. ಇದಕ್ಕೆ ನಾನು 1 ಆನಿಯನನ್ನು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ರೀ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ರೀ ಇದ್ರದ್ದು. ನೋಡಿರಿ, ಈ ಥರ ಕಲರ್ ಈಗ ಇದ್ರದ್ದು ಚೇಂಜ್ ಆಗಿದೆ ರೀ. ಇದಕ್ಕೆ ನಾನು ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ.
ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ರೀ. ಬೆಳ್ಳುಳ್ಳಿ ಹಸಿ ವಾಸನೆ ಇದ್ರೊಳಗೆ ಒಟ್ಟು ಉಳಿಬಾರ್ದು ರೀ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡತ್ತೀನಿ ರೀ. ನಾನು ಆ ಮಿಕ್ಸರ್ ಜಾರಿಗೆ ನೀರು ಹಾಕಿನೇ ಇದ್ರೊಳಗೆ ಹಾಕೀನಿ ರೀ. ಇದಕ್ಕೆ ನಾನು ಮುಚ್ಚಿ 1-2 ನಿಮಿಷ ಆಗಷ್ಟು ಕುಕ್ ಮಾಡ್ತಾಯಿದ್ದೀನಿ ರೀ. ನೋಡಿರಿ, ಈಗ ಇದು ಕುಕ್ಕಾಗಿ ಆಯಿಲ್ ಸಪ್ರೇಟ್ ಆಗ್ಯದ್ರಿ ಇದ್ರೊಳಗಿನ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಕಿಚನ್ ಕಿಂಗ್ ಮಸಾಲ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, ಇದು ಹುರಿದಿರುವ ಜೀರಿಗೆ ಪುಡಿ ರೀ. ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಗ್ಯಾಸ ಲೋ ಫ್ಲೇಮ್ದಾಗಿರಲಿ ರೀ. ಮಸಾಲೆ ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಆದ್ರೆ ಪಲ್ಯ ತುಂಬ ಟೇಸ್ಟಿ ಕೊಡ್ತದೆ ರೀ. ಈಗ ಸ್ವಲ್ಪ ಇದು ಗ್ರೇವಿ ಥಿಕ್ ಅನ್ಸಾಕತ್ತದ ಅಂತ ಹೇಳಿ ಸ್ವಲ್ಪ ನೀರು ಆ್ಯಡ್ ಮಾಡೀನಿ ರೀ. ಅದಕ್ಕೆ ನಾನು ಅರ್ಧ ಸ್ಪೂನ್ ಆಗಷ್ಟು ಆಮ್ಚೂರ್ ಪೌಡ್ರ್ ಹಾಕತ್ತೀನಿ ರೀ. ಒಂದು ಅರ್ಧ ಬೌಲ್ ಆಗಷ್ಟು ಕ್ರೀಮನ್ನು ಹಾಕ್ತಾಯಿದ್ದೀನಿ. ಕ್ರೀಮ್ ಇದ್ರೊಳಗೆ ತುಂಬಾ ಟೇಸ್ಟ್ ಕೊಡ್ತದೆ ರೀ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಇನ್ನೊಂದು ಸ್ವಲ್ಪ ಕುಕ್ ಮಾಡೋಣ್ರಿ. ಈಗ ನೋಡ್ರಿ, ಇದು ಫುಲ್ ಮತ್ತು ಆಯಿಲ್ ಸಪ್ರೇಟಾಗಿ ಮಸಾಲೆ ಎಲ್ಲ ಇದ್ರೊಳಗೆ ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಇದಕ್ಕೆ ನಾನು ಹಾಗಲಕಾಯಿಯನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸ್ವಲ್ಪ ನೀರು ಹಾಕಿ ಇದು ಗ್ರೇವಿ ನಾನು ಭಾಳ ಥಿಕ್ಕನು ಮಾಡಲ್ರಿ, ಭಾಳ ಥಿನ್ನೂ ಇರಲ್ರಿ, ಮೀಡಿಯಮ್ ಇದ್ರೆ ಸಾಕ್ರಿ. ಇದು ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಇನ್ನೊಂದು 2 ನಿಮಿಷ ಆಗಷ್ಟು ನಾನು ಇದನ್ನು ಕುಕ್ ಮಾಡತ್ತೀನಿ ರೀ. ನೋಡಿರಿ, ಈಗ ಇದು ಫುಲ್ಲ ಕರೆಕ್ಟಾಗಿ ಗ್ರೇವಿ ರೆಡಿ ಆಗ್ಯದ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಧನ್ಯವಾದಗಳು.